ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಟಾಟಾ ಬಿರ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಸಾವಿರಾರು ಜನ ಘೋರಿಯಾದರು, ಸಾವಿರಾರು ಜನ ಘೋರಿಯಾದರು. ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಹೇಳಲೇ ಇಲ್ಲ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ವಂಶೇಂದ್ರ ಕೈಗಾರಿಕೆಗಳ ಸಂಘ ಸ್ಥಾಪನೆ ಆಗಿದೆ. ದೊಡ್ಡ ದೊಡ್ಡ ಕಂಪನಿಗಳಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ. ಅಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ಯಾರೂ ಇವತ್ತು ಕೈಗಾರಿಕೆಗಳ ಸಂಘದಲ್ಲಿ ಪದಾಧಿಕಾರಿಗಳಾಗಿಲ್ಲ. ಆಗಿರೋರೆಲ್ಲ ಒಂದು ವರ್ಕ್ಶಾಪ್ ಮಾಡ್ಕೊಂಡಿರೋರು, ಸಣ್ಣದಾಗಿ ಒಂದು 4 ಎಕರೆ ಜಮೀನಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿ ಇಂಥವರೇ ಇದ್ದಾರೆ. ಇರಲಿ, ಅದು ಪರವಾಗಿಲ್ಲ. ಇವತ್ತು ಒಳ್ಳೆ ಕೆಲಸ ಮಾಡಬೇಕಾದಂತಹ ಈ ಒಂದು ಕೈಗಾರಿಕೆಗಳ ಸಂಘದವರು ಇವತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಅದು ಶಾಲೆಗಳು ಪ್ರಾರಂಭ ಆಗಿದೆ, ಸಾಲಗಳು ಮಾಡಿರ್ತಾರೆ, ಮಕ್ಕಳಿಗೆ ಮದುವೆ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಏಕಾಏಕಿ ಇವ್ರು ನೆಚ್ಚಿಬಿಟ್ರೆ, ಒಂದು ಮಾತು ಹೇಳ್ತೀನಿ, 2 ದಿವಸ ಇವ್ರು ಫ್ಯಾಕ್ಟ್ರಿಗಳು ಮುಚ್ಚಿಬಿಟ್ರೆ ಇವ್ರು ಸುಮ್ಮನೆ ಇರ್ತಾರಾ? ಇವ್ರ ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಯಾರು ಬರ್ದಿದಂಗೆ ಮಾಡಿದ್ರೆ ಇವ್ರು ಸುಮ್ಮನೆ ಇರ್ತಾರಾ? ಇವ್ರು ಹೊಟ್ಟೆ ಮೇಲೆ ಹೊಡೆದಂಗೆಲ್ವ ನಾವು? ಹಾಗೆ ಅದನ್ನು ಯಾಕೆ ತಿಳ್ಕೊಬಾರ್ದು? ಇವತ್ತು ಜನಪ್ರತಿನಿಧಿ ಆಗಿದ್ದಾರೆ ಅವರು. ಮನೆಗಳಿಗೆ ಹೋಗ್ತೀವಿ, ಮನೆಗಳಿಗೆ ಓಟ್ ಕೇಳಕ್ಕೆ ಹೋದಾಗ ಅವ್ರ ಮನೆಗಳ ಒಂದು ಅವರು ಇರುವಂಥ ವಾಸ ಮಾಡುವಂತಹ ಸ್ಥಿತಿ ನೋಡ್ಬಿಟ್ರೆ ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂದರೆ ಅಪ್ಪ ಅಮ್ಮ ಇರ್ತಾರೆ, ಇವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತದೆ, ಆದರೆ ಇವ್ರ ಅಪ್ಪ ಅಮ್ಮನ ಯಾರು ಸಾಕಲ್ಲ. ಅವರು ಬೀದಿ ವ್ಯಾಪಾರ ಮಾಡೋರು ಅಪ್ಪ ಅಮ್ಮನ ಸಾಕಬೇಕು, ಆ ಕಡೆ ಮಕ್ಕಳು ಸಾಕಬೇಕು, ಅದರಲ್ಲಿ ಇಬ್ಬರ ಕೂಲಿ ಆಸ್ಪತ್ರೆಗಳು ತೋರಿಸ್ಬೇಕು. ಇವೆಲ್ಲ ಯಾವ ರೀತಿ ಮಾಡ್ತಾರೆ? ಅವರಿಗೆ ಇಂದಿನಿಂದ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಕೊಡಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆಯನ್ನು, ಧರಣಿಯನ್ನು ಕೈಗಾರಿಕೆಗಳ ಸಂಘದ ಮುಂದೆ ಕೂತ್ಕೊಳ್ತೀವಿ. ಸಾಧ್ಯವಾದರೆ ನಮ್ಮ ಪೊಲೀಸ್ ಇಲಾಖೆ ಮುಂದೆ ಕನ್ನಡಿಗರಿಗೆ ಈ ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂದ್ರೆ, ನಮ್ಗೆ ಆಲ್ರೆಡಿ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾಕಂದ್ರೆ ಸರ್ ಎಲ್ಲಿ ಹೋದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ರಕ್ಷಣೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವರ ಕುಮ್ಮಕ್ಕಿಂದಾನೆ ಅವನು ಈ ಮಟ್ಟಕ್ಕೆ ಬಂದು ಇಳಿಬೇಕಂದ್ರೆ, ದಲಿತರ ಮೇಲೆ ಹಲ್ಲೆ ಮಾಡ್ಬೇಕಂದ್ರೆ ಪೊಲೀಸ್ ಇಲಾಖೆನೇ ಕಾರಣ ಸರ್. ನಾನು ಇವತ್ತು ಖಂಡಿಸ್ತೀನಿ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಸರ್. ಏನಂದ್ರೆ ತುಂಬಾ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಅವತ್ತಿಂದ ಇವತ್ತಿನವರೆಗೂ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ಮ ಕೆಲಸ ಆಗಿದೆ. 2 ಅವರ್ ಅವರಿಗೆ ಕಾಲಾವಕಾಶ ಕೊಟ್ಬಿಟ್ಟು ಆ 2 ಅವರಲ್ಲಿ ಹಲ್ಲೆಗಳು ಮಾಡ್ತಿದ್ದಾರೆ, ಆ 2 ಅವರಲ್ಲಿ ಗುಂಡಗಿರಿ ಮಾಡ್ತಿದ್ದಾರೆ. ಇದು ಎಲ್ಲ ಇಡೀ ದೇಶನೇ ನೋಡ್ತಾ ಇದೆ. ಇವತ್ತೊಂದು ದಿನದಲ್ಲಿ ಹಲ್ಲೆಗೆ ಆದವರು ಎಲ್ಲರೂ ಇಲ್ಲ ಇದ್ದಾರೆ, ಆದ್ರೆ ಯಾವುದೇ ರೀತಿ ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಆದ್ರೂ ಎಚ್ಚರಿಸ್ಕೊಬೇಕು, ಪೊಲೀಸ್ ಇಲಾಖೆಯಲ್ಲಿ ಎಚ್ಚರಿಸ್ಕೊಬೇಕು, ಈ ಕಡೆ ಅಸಾಸಿನ್ ಬಂದಂತ ಗೂಂಡಾಗಿರಿ ಎಚ್ಚರಿಸ್ಕೊಬೇಕು. ಅಧಿಕವಾಗಿ ಅವರಲ್ಲಿ ನಮ್ಮ ಮನವಿ, ನಮ್ಮ ದಲಿತರು ಹೆಚ್ಚೆಚ್ಚಾಗಿ ರಕ್ತ ಇರ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನು ಖಂಡಿಸ್ತೀನಿ. ಇವತ್ತಿನ ದಿನದಲ್ಲಿ ಅವರಿಗೆ ಒಂದೊತ್ತು ಊಟ ತಿನ್ನಕ್ಕೆ ಅವರಿಗೆ ಅವಕಾಶ ಇಲ್ಲದಂತೆ ಆಗಿದೆ. ಅವನೇನು ಆರಾಮಾಗಿ AC ರೂಮಲ್ಲಿ ಅವನು ಬೇಕಾದಂತೆ ಹೋಟ್ಲಲ್ಲಿ ಆಹಾರನ ತರಿಸ್ಕೊಂಡು ತಿಂತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ಬಡ ಜನರಿಗೆ, ದಲಿತರಿಗೆ ಇವತ್ತು ಒಂದೊತ್ತಿನ ಊಟ ಗಂಜಿಗೂ ಇಲ್ಲದಂತೆ ಆಗಿದೆ. ಅವ್ರು ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅವರು ಅದನ್ನೇ ಬದುಕನ್ನು ಕಟ್ಟಿಕೊಂಡು ಒಂದೊತ್ತು ಊಟ ಉಳಿದ್ರೆ ಅದನ್ನ ತಗೊಂಡಾಗ ಮನೇಲಿ ತಿಂದು ಮಲಗಂತ ಜನಕ್ಕೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಅವರಿಗೆ ಇನ್ನು ಮುಂದೆ ಇವತ್ತಿಂದ ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇವರು, ಪೊಲೀಸ್ ಇಲಾಖೆ ಆಗಲಿ ಅಥವಾ ಅಸಾಸಿನ್ ಕಡೆ ಆಗಲಿ, ಆದ್ರೆ ಅದೇ ರೀತಿ ನಡ್ಕೊಬೇಕು. ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದೆ ನಾವು ಹೋರಾಟ ಮಾಡ್ತೀವಿ, ಖಂಡಿಸ್ತೀವಿ.